ಕುಮಟಾ ತಾಲೂಕಿನ ಅಘನಾಶಿನಿಯಲ್ಲಿ ನಾಮಧಾರಿ ಪ್ರೀಮಿಯರ್ ಲೀಗ್ ವತಿಯಿಂದ ಆಯೋಜಿಸಲಾದ ಆಟಗಾರರ ಹರಾಜು ಪ್ರಕ್ರಿಯೆ ಭಾನುವಾರ ಐಪಿಎಲ್ ಮಾದರಿಯಲ್ಲಿಯೇ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಅಘನಾಶಿನಿಯ ಎಲ್ಲ ನಾಮಧಾರಿ ಆಟಗಾರರನ್ನ ಒಂದೇ ಮೈದಾನದಲ್ಲಿ ಒಂದಾಗಿಸುವ ಉದ್ದೇಶದಿಂದ ಈ ಹರಾಜನ್ನ ನಾಮಧಾರಿ ಪ್ರೀಮಿಯರ್ ಲೀಗ್ ಅಘನಾಶಿನಿ ಮ್ಯಾನೇಜ್ಮೆಂಟ್ ನಡೆಸಿತು. ಈ ಹರಾಜು ಪ್ರಕ್ರಿಯೆಯಲ್ಲಿ ಒಟ್ಟು 75 ಮಂದಿ ಅಘನಾಶಿನಿ ನಾಮಧಾರಿ ಕ್ರಿಕೆಟ್ ಆಟಗಾರರು ಭಾಗವಹಿಸಿದ್ದು ಕ್ರೀಡಾಭಿಮಾನಿಗಳಲ್ಲಿ ವಿಶೇಷ ಉತ್ಸಾಹ ಮೂಡಿಸಿತು. ಐಪಿಎಲ್ ಶೈಲಿಯ ಹರಾಜು ವ್ಯವಸ್ಥೆ, ತಂಡಗಳ ಆಯ್ಕೆ ಹಾಗೂ ಸ್ಪರ್ಧಾತ್ಮಕ ವಾತಾವರಣ ಹಬ್ಬದ ಸಂಭ್ರಮದಂತೆ ಕಂಡುಬಂದಿತು. ಈ ಕಾರ್ಯಕ್ರಮದಲ್ಲಿ ಕ್ರೀಡೆಯ ಜೊತೆಗೆ ಸ್ನೇಹ, ಸಹಭಾವನೆ ಮತ್ತು ಒಗ್ಗಟ್ಟಿನ ಭಾವನೆ ಸ್ಪಷ್ಟವಾಗಿ ವ್ಯಕ್ತವಾಯಿತು. ಈ ಬಾರಿಯ ನಾಮಧಾರಿ ಪ್ರೀಮಿಯರ್ ಲೀಗ್ ಅಘನಾಶಿನಿಯಲ್ಲಿ 5 ಫ್ರಾಂಚೈಸಿಗಳು ಪಾಲ್ಗೊಂಡಿದ್ದು, ನಾಮಧಾರಿ ವಾರಿಯರ್ಸ್, ರಾಯಲ್ ನಾಮಧಾರಿ ಬುಲ್ಸ್, ನಾಮಧಾರಿ ಹಂಟರ್ಸ್, ನಾಮಧಾರಿ ಯೋಧಾಸ್ ಹಾಗೂ ನಾಮಧಾರಿ ಲಯನ್ಸ್ ಎಂಬ ತಂಡಗಳು ಆಟಗಾರರನ್ನ ತಮ್ಮ ತಂಡಗಳಿಗೆ ಆಯ್ಕೆ ಮಾಡಿಕೊಂಡವು. ಇಂದಿನ ಮೊಬೈಲ್ ಯುಗದಲ್ಲಿ ಅನೇಕ ಯುವಕರು ವಿವಿಧ ಕಾರಣಗಳಿಂದ ಬೇರೆ ಬೇರೆ ಕಡೆ ಕೆಲಸಕ್ಕಾಗಿ ವಲಸೆ ಹೋಗಿರುವ ಸಂದರ್ಭದಲ್ಲಿ ಎಲ್ಲರನ್ನೂ ಮತ್ತೆ ಒಂದೇ ವೇದಿಕೆಯಲ್ಲಿ ಸೇರಿಸಿ ನೋಡಬೇಕೆಂಬ ಆಸೆ ನಾಮಧಾರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಅಘನಾಶಿನಿ ಮ್ಯಾನೇಜ್ಮೆಂಟ್ ಪ್ರಮುಖ ಉದ್ದೇಶವಾಗಿದೆ. ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ಆಗಮಿಸಿದ್ದ ಸಮಾಜದ ಯಜಮಾನರಾದ ವಿನಾಯಕ ನಾಯ್ಕ್, ಪ್ರಮುಖರಾದ ಉಲ್ಲಾಸ್ ಜಿ ನಾಯ್ಕ್, ಊರಿನ ನಿವೃತ್ತ ಸೈನಿಕರಾದ ರಾಧಾಕೃಷ್ಣ ನಾಯ್ಕ್, ವಕೀಲರಾದ ಅಶೋಕ್ ನಾಯ್ಕ್, ಪ್ರಮುಖರಾದ ಚಂದ್ರಶೇಖರ ನಾಯ್ಕ್ ಹಾಗೂ ಸಮಾಜದ 2ನೇ ಯಜಮಾನರಾದ ಸುರೇಶ್ ನಾಯ್ಕ್ ಸೇರಿದಂತೆ ಅನೇಕ ಊರಿನ ನಾಗರಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹರಾಜು ಪ್ರಕ್ರಿಯೆಯ ಬಳಿಕ ಮಾತನಾಡಿದ ಆಯೋಜಕರು, ನಾಮಧಾರಿ ಪ್ರೀಮಿಯರ್ ಲೀಗ್ ಅಘನಾಶಿನಿ ಕ್ರಿಕೆಟ್ ಪಂದ್ಯಾವಳಿ 2026ರ ಜನವರಿ 24 ಮತ್ತು 25ರಂದು ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದರು. ಈ ಮೂಲಕ ಮುಂದಿನ ಪಂದ್ಯಾವಳಿಗೆ ಭರ್ಜರಿ ನೆಲೆ ಸಿದ್ಧವಾಗಲಿದೆ ಎಂದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.